ಮೇಡಮ್, ಗೃಹಲಕ್ಷ್ಮಿದು 2 ವರ್ಷ ಆಯ್ತು. ಯಾವ ತಿಂಗಳದು ಯಾವಾಗ ಬರ್ತದೆ ಅನ್ನೋದು ಪಾಪ ಹಳ್ಳಿಗಳಲ್ಲಿ ಹೆಣ್ಮಕ್ಳು ದಿನ ಬ್ಯಾಂಕಿಗೆ ಹೋಗೋದು, ಚೆಕ್ ಮಾಡೋದು, ಸರಿಯಾದ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ಜನರಿಗೆ. ಯಾವ ತಿಂಗಳದು ಯಾವಾಗ ಬರ್ತದೆ ದಯಮಾಡಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಗೃಹಲಕ್ಷ್ಮಿ ಹಣ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಗೃಹಲಕ್ಷ್ಮಿ ಹಣ ಹಾಕಿದ ತಕ್ಷಣ ಅವರ ಮೊಬೈಲ್ಗೆ ನಾವು ಮೆಸೇಜನ್ನು ಕಳಿಸ್ತೀವಿ. ಇದು ಸರ್ಕಾರಿಯ ಯೋಜನೆ. ನನಗೆ ಭಾಳ ಹೆಮ್ಮೆ ಇದೆ. ಇಲ್ಲಿಯವರೆಗೆ 21 ಕಂತಿನ ಹಣವನ್ನು ಸುಮಾರು ಒಬ್ಬ ಮಹಿಳೆಗೆ 42,000 ರೂಪಾಯಿ, ಒಬ್ಬ ಮಹಿಳೆಗೆ 42,000 ರೂಪಾಯಿಯನ್ನು ಒಂದು ಕುಟುಂಬಕ್ಕೆ ಬರೀ ಗೃಹಲಕ್ಷ್ಮಿಯಿಂದ ನಾವು ಕೊಟ್ಟಿದ್ದೀವಿ. ಸುಮಾರು 1,24,00,000 ಮಹಿಳೆಯರಿಗೆ ನಾವು ಹಣವನ್ನು ಇಲ್ಲಿವರೆಗೆ ಮುಟ್ಟಿಸಿದ್ದೀವಿ. ಸುಮಾರು ಎಷ್ಟು ಲಕ್ಷ ಕೋಟಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಎಷ್ಟಾಯಿತು ತಾವು ಅರ್ಥ ಮಾಡ್ಕೊಳ್ಳಿ. ಬೆಳಗಾವಿ ಜಿಲ್ಲೆಗೇ ಸುಮಾರು ಇಫ್ ಐ ಆಮ್ ನಾಟ್ ರಾಂಗ್ 4,000 ಕೋಟಿ, 4,500 ಕೋಟಿ ಬರೀ ಬೆಳಗಾವಿ ಜಿಲ್ಲೆಯ ಸುಮಾರು 11 ಲಕ್ಷ ಫಲಾನುಭವಿಗಳಿಗೆ 4,500 ಕೋಟಿ ನೇರವಾಗಿ ಅವರ ಮನೆ ಬಾಗಿಲಿಗೆ ಗೃಹಲಕ್ಷ್ಮಿಯನ್ನು ತಂದಿದ್ದೀವಿ. ಇದು ಬಹಳ ದೊಡ್ಡ ಯೋಜನೆ. ನಾವು ಬೇರೆಯವರ ಥರ ಲಾಡ್ಕಿ ಬೆಹನ ಅಂತ ಹೇಳಿ ಸರ್ಕಾರ ಬರೋಕ್ಕಿಂತ ಮುಂಚೆ ಮಹಾರಾಷ್ಟ್ರದಲ್ಲಿ BJPಯವರು 2 ತಿಂಗಳ ಕಂತನ್ನು ಹಾಕಿ ಸರ್ಕಾರ ಬಂದ ಮೇಲೆ ಅನುಷ್ಠಾನನೇ ಮಾಡಲಿಲ್ಲ. ಅದು 2,500 ಇದ್ದಿದ್ನ 1,500ಕ್ಕೆ ತೆಗೆದುಕೊಂಡು ಬಂದರು. 2,500 ಇದ್ದಿದ್ನ 1,500ಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಮಹಾರಾಷ್ಟ್ರ. ತಾವು ಸ್ವಲ್ಪ ರೀಚೆಕ್ ಮಾಡಿ, ಅನುಷ್ಠಾನನೂ ಮಾಡಲಿಲ್ಲ. ಸೊ ಹಿಂಗಿರುವಂಥ ಸಂದರ್ಭದಲ್ಲಿ ನಾವು ಕೊಟ್ಟ ಭಾಷೆ ಹಾಗೆ ನಾವು ನಡ್ಕೊಳ್ತಾ ಇದ್ದೀವಿ. ನಾವು ಈಗ ನಾವು ಜೂನ್ವರೆಗೂ ನಮ್ದು ಕ್ಲಿಯರ್ ಇದೆ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ನಾವು ಗೃಹಲಕ್ಷ್ಮಿ ಹಣವನ್ನು ಭಾಳಷ್ಟು ಶೀಘ್ರದಲ್ಲಿ, ಸೆಪ್ಟೆಂಬರ್ಗೆ ಬಂದಿದೆ ನಮಗೆ ಹಣ, ಇನ್ನೂ ಬಂದಿಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವನ್ನು ಆದಷ್ಟು ಶೀಘ್ರದಲ್ಲಿ